ಸರ್ ಇನ್ನು ಫೈನಲ್ ಆಗಿ ಬರೋದಾದರೆ ಈ ಬಿಗ್ ಬಾಸ್ ನೀವು ನೋಡ್ದಂಗೆ ಯಾರು ಟಾಪ್ ಫೈನಲ್ ಇರ್ತಾರೆ, ಯಾರು ವಿನ್ನರ್ ಆಗ್ತಾರೆ ಅಂತ ನಿಮ್ಗೆ ಅನ್ಸುತ್ತೆ? ಜೊತೆಗೆ ನಿಮ್ಗೆ ಯಾರು ವಿನ್ನರ್ ಆಗಬೇಕು ಅಂತ ಅನ್ಸುತ್ತೆ? ನನಗೆ ಯಾರು ವಿನ್ನರ್ ಆಗಬೇಕು ಅಂದರೆ ಐ ಫೀಲ್ ಧನುಷ್ ಶುಡ್ ವಿನ್. ಯಾಕಂದರೆ ಅವ್ನು ತುಂಬ ಸೆನ್ಸಿಬಲ್ ಆಗಿ ಎಲ್ಲರ ಬಗ್ಗೆ ಸ್ಪಂದಿಸ್ಕೊಂಡು ತುಂಬ ಚೆನ್ನಾಗಿ ಆಡ್ತಾಯಿದ್ದಾನೆ. ಯಾಕೆಂದ್ರೆ ಅವನ ಗುಣ ಆಲ್ಮೋಸ್ಟ್ ಸಿಮಿಲರ್ ಇದೆ. ನಾನು ಹೇಗೆ ನಾನು ಗೆಲ್ಲಬೇಕು ಅಂದ್ಕೊಂಡಿದ್ದೆ, ಸೇಮ್ ನನ್ನ ಗುಣ ಇರೋರೇ ಗೆಲ್ಲಬೇಕು ಅಂತಂದರೆ ಧನುಷ್ ಗೆಲ್ಲಬೇಕು. ಆಮೇಲೆ ಟಾಪ್ 5 ಅಂತಂದರೆ ಎನರ್ಜಿ ಪ್ಯಾಕೇಜ್ ನನ್ನ ಪ್ರಕಾರ ತುಂಬ ಎಂಟರ್ಟೈನ್ ಮಾಡ್ಕೊಂಡು ಖುಷಿಯಾಗಿ ಇಟ್ಕೊಂಡು ಅದು ಮನೇನ ಗಿಲ್ಲಿ ಶುಡ್ ಬಿ ದೇರ್ ಟಾಪಲ್ಲಿ ನನಗನ್ಸೋದು. ಅದಾದಮೇಲೆ ಅಶ್ವಿನಿ ಮ್ಯಾಮ್ ಶುಡ್ ಬಿ ದೇರ್. ಯಾಕಂದರೆ ಅವ್ರ ಜರ್ನಿ ತುಂಬ ಚೆನ್ನಾಗಿದೆ. ಒಂದು ನೆಗೆಟಿವ್ ಆಗಿದ್ದು ತಪ್ಪನ್ನ ತಿದ್ದುಕೊಂಡು ಶಿ ಈಸ್ ಗೋಯಿಂಗ್ ಫಾರ್ವರ್ಡ್ ಅಲ್ಲ, ಶಿ ಶುಡ್ ಬಿ ದೇರ್ ಅಂತ ಅನ್ಸುತ್ತೆ. ಅದಾದಮೇಲೆ ಧನುಷ್ ಶುಡ್ ಬಿ ದೇರ್. ಆಮೇಲೆ ಕಾವ್ಯ ಶುಡ್ ಬಿ ದೇರ್. ಯಾಕೆಂದರೆ ಶಿ ಈಸ್ ವೆರಿ ಸ್ಮಾರ್ಟ್. ಅವಳ ಟಾಸ್ಕಲ್ಲೂ ಕೂಡ ಫಿಸಿಕಲಿ ಇಲ್ಲದೇ ಇದ್ರೂ ಮೆಂಟ್ಲಿ ಶಿ ಈಸ್ ವೆರಿ ಸ್ಟ್ರಾಂಗ್. ಸ್ಟ್ರಾಟಜಿ ಮಾಡೋದಲ್ಲಿ ತುಂಬ ಸ್ಟ್ರಾಂಗ್ ಆಗಿದೆ ಅವಳ ಕಾವ್ಯ. ಆಮೇಲೆ ಐ ಫೀಲ್ ರಕ್ಷಿತಾ ಆಲ್ಸೋ ಶುಡ್ ಬಿ ದೇರ್ ಇನ್ ಟಾಪ್ ಅನ್ಸುತ್ತೆ. ಯಾಕಂದರೆ ಅವಳು ಸ್ಟ್ರಾಟಜಿ ಮಾಡೋಕ್ಕಿಂತ ಜಾಸ್ತಿ ವೆರಿ ಇಮೋಷ್ನಲ್. ಮನಸ್ಸಲ್ಲಿ ಏನಿದೆ ಹೊರಗೆ ಹಾಕ್ಬಿಡ್ಬೇಕು, ಆ ಥರ ವ್ಯಕ್ತಿತ್ವಗಳು ಗೆಲ್ಲಬೇಕು ಅಂತ ಅನ್ಸುತ್ತೆ. ಸೊ ನೀವು ಸಂಭಾವನೆ ಎಷ್ಟು ತೆಗೆದುಕೊಂಡ್ರಿ? ಸೊ ನಿಮ್ಮ ನೆಕ್ಸ್ಟ್ ಸ್ಟೆಪ್ ಏನು ಅಂತ? ಸಂಭಾವನೆ ನನಗೆ ಸ್ಯಾಟಿಸ್ಫೈ ಆಗೋಷ್ಟು ತೊಗೊಂಡಿದ್ದೀನಿ. ನೆಕ್ಸ್ಟ್ ಸ್ಟೆಪ್ ಅದೇ ಮೂವೀಸೇ ಒಂದು 2-3 ಕಂಟಿನ್ಯೂಟಿ ಇದೆ. ಇನ್ನು ಐ ಶುಡ್ ಗೆಟ್ ಬ್ಯಾಕ್ ಟು ಸೇಮ್ ಫಿಸಿಕ್. ಫಸ್ಟ್ 1-2 ಮಂತ್ಸಲ್ಲಿ ಗೆಟ್ ಬ್ಯಾಕ್ ಆಗಿ ಕಂಟಿನ್ಯೂಟಿ ಎಲ್ಲ ಮುಗಿಸ್ಕೊಂಡು ಫ್ಯೂ ಮೂವೀಸ್ ಲೈನ್ಡ್ ಅಪ್. ಸೊ ಅದ್ರ ಮೇಲೆ ಫೋಕಸ್ ಮಾಡ್ತೀನಿ. ಕಾಸ್ಟ್ಯೂಮ್ ಅಂತಲ್ಲ, ಎಷ್ಟು ಖರ್ಚು ಮಾಡಿದ್ರಿ ಸರ್? ಬಿಕಾಸ್ ನಿಮ್ಮ ಕಾಸ್ಟ್ಯೂಮ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ನೀವೇ ಹೇಳ್ತಾ ಇದ್ರಿ ನಾನೇ ಹಾಕ್ಕೊಳ್ತಾ ಇಲ್ಲ, ತುಂಬಾ ಬಂದಿದೆ ಅಂತ ಹೇಳಿದ್ದೆ. ಅದು ನಾನು ಆ್ಯಕ್ಚುಲಿ ಜಾಸ್ತಿ ಖರ್ಚು ಮಾಡಿರಲಿಲ್ಲ. ಇಟ್ ವಾಸ್ ಆಲ್ ಬೇಸಿಕ್ ಕಾಸ್ಟ್ಯೂಮ್ಸ್ ಅಲ್ಲಿ. ಬಟ್ ಸೈಜ್ ಇಶ್ಯೂಸ್ ಆಗ್ತಿತ್ತಲ್ಲ, ಸೊ ಏನು ಫಿಟ್ ಆಗುತ್ತೆ ಅದನ್ನು ಹಾಕೋತಿದ್ದೆ ಅಷ್ಟೇ. ನಾನು ಅಷ್ಟೊಂದೆಲ್ಲ ಖರ್ಚು ಮಾಡಿರಲಿಲ್ಲ ಕಾಸ್ಟ್ಯೂಮ್ಸ್ ಮೇಲೆ. ಏನು ಇನ್ವೆಸ್ಟ್ ಮಾಡಿಲ್ಲ, ಎಷ್ಟು ಬೇಕಷ್ಟೇ. ನಾನು ಹೆಂಗೆ ಡೀಸೆಂಟಾಗಿ ಏನು ಕಾಣಬೇಕಾಗಿತ್ತು, ಒಂದು ಪ್ಯಾಂಟ್ ಒಂದು ಶರ್ಟ್ ಅಷ್ಟೇ ಇತ್ತು. ಆಮೇಲೆ ಆದಷ್ಟು ನಾನು ಧನುಷ್ ಯಾವಾಗಲೂ ನಮ್ದು ಏನು ಬಟ್ಟೆ ಇದೆ ಇಬ್ಬರು ಶೇರ್ ಮಾಡಿಕೊಂಡು ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡ್ಕೊಂಡು ಹಾಕೋತಿದ್ವಿ. ಸೊ ಕಾಸ್ಟ್ಯೂಮ್ಸ್ ಮೇಲೆ ಅಷ್ಟೊಂದೇನು ಖರ್ಚು ಮಾಡಿಲ್ಲ ನಾನು. ಸೊ 70 ಡೇಸ್ ಜರ್ನಿ, ನಿಮಗೆ ಇಷ್ಟು ವರ್ಷಗಳ ಕಾಲ ನೀವೇನೆಲ್ಲ ಶ್ರಮ ಪಟ್ಟಿದ್ದೀರಾ ಅಷ್ಟೊಂದು ಕ್ರೇಜ್ ಕ್ರಿಯೇಟ್ ಆಗಿರಲಿಲ್ಲ ಅಂತ ಅನಿಸುತ್ತೆ. ಅದಕ್ಕಿಂತ ಡಬಲ್ ಕ್ರಿಯೇಟ್ ಆಗಿದೆ. ಈಗ ನಿಮ್ಮನ್ನು ಗುರ್ತಿಡಿತಾ ಇದ್ರು ಅಫ್ಕೋರ್ಸ್ ಎಲ್ಲೋದ್ರೂ. ಆದರೆ ಈಗ ನಿಮ್ಮ ಜೊತೆ ಬಂದು ಫೋಟೋ ತೆಗೆಸ್ಕೊಳ್ಳೋದಾಗಲಿ, ನಿಮ್ಮನ್ನು ಪ್ರೀತಿಯಿಂದ ಮಾತನಾಡ್ಸೋದಾಗಿರಲಿ ಇನ್ನಷ್ಟು ಜಾಸ್ತಿ ಆಗಿರುತ್ತೆ ಈಗ. ಸೊ ಎಲ್ಲದ್ರ ಬಗ್ಗೆ ಕನ್ನಡಿಗರಿಗೆ ಏನು ಹೇಳ್ತೀರಾ ಅಂತ? ಆ್ಯಕ್ಚುಲಿ ನಾನು ಅದನ್ನೇನು ಎಕ್ಸ್ಪೀರಿಯೆನ್ಸ್ ಮಾಡಿಲ್ಲ. ಯಾಕೆಂದ್ರೆ ಮುಗ್ದಿದ ತಕ್ಷಣ ಇಲ್ಲಿ ಬಂದೆ. ಬಟ್ ಮುಂಚೆನೂ ತುಂಬ ಪ್ರೀತಿ ಕೊಟ್ಟಿದ್ರು, ಎಲ್ಲೋದ್ರೂ ಪ್ರೀತಿಯಿಂದ ಮಾತಾಡಿಸಿ ಫೋಟೋ ಅದೆಲ್ಲ. ಇವಾಗೂ ಮೋಸ್ಟ್ಲಿ ನೀವು ಹೇಳ್ದಂಗೆ ಹಾಗೇ ಇರ್ಬೋದು. ಬಟ್ ಐ ಡೋಂಟ್ ಥಿಂಕ್ ಅದು ನನಗೆ ತುಂಬ ಇಂಪಾರ್ಟೆಂಟ್ ಅಂತ. ನನಗೆ ಜನರ ಮನ್ಸು ಗೆಲ್ಲಬೇಕಾಗಿತ್ತು ಅಷ್ಟೇ. ಐ ಹೋಪ್ ಅವ್ರು ನನ್ನ ಒಂದು ಒಳ್ಳೆ ವ್ಯಕ್ತಿ ಅಂತ ಕನ್ಸಿಡರ್ ಮಾಡಿದ್ರೆ ನನಗೆ ಅದೇ ದೊಡ್ಡ ವಿನ್. ಆ್ಯಂಡ್ ಎಂಡ್ ಆಫ್ ದ ಡೇ ಇನ್ನೊಂದು ಹೇಳಬೇಕಂದ್ರೆ 70 ಡೇಸ್ ಜರ್ನಿಲಿ ಅವ್ರು ನನ್ನ ಜೊತೆ ನಿಂತು ನನ್ನ ಗುಣನ ಅಪ್ರಿಷಿಯೇಟ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ ಯು. ಯಾಕೆ ನಿಮ್ಮಿಂದನೇ ಜರ್ನಿ ಸಾಧ್ಯ. ಯಾವುದು ಬ್ಯಾಡ್ ಕಮೆಂಟ್ಸ್ ಇಲ್ಲ, ಅಂದರೆ ಸೈಲೆಂಟ್ ಆಗಿದ್ದಾರೆ ಅಂತ ಇತ್ತು ಅಷ್ಟೇ. ಯಾವುದು ಟ್ರೋಲ್ ಆಗಲಿ ಇಲ್ಲ ನಿಮ್ಮ ಬಗ್ಗೆ. ತುಂಬ ಪಾಸಿಟಿವ್ ರಿಯಾಕ್ಷನ್ ಎಲ್ಲ ಕಡೆ. ಸೊ ಇದು ಎಲ್ಲರಿಗೂ ಸಿಗೋದಿಲ್ಲ, ಕೆಲವ್ರಿಗೆ ಮಾತ್ರ. ಅದೇ ಥ್ಯಾಂಕ್ ಗಾಡ್. ಆಮೇಲೆ ಸುದೀಪ್ ಸರ್ ಬೇರೆ ನಂಗೊಂದು ಕಾಂಪ್ಲಿಮೆಂಟ್ ಕೊಟ್ಟರು ಎಂಡಲ್ಲಿ. ಸೊ ಐ ಥಿಂಕ್ ಐ ಒನ್. ಸೊ ಥ್ಯಾಂಕ್ ಗಾಡ್. ಥ್ಯಾಂಕ್ ಯು ಎಲ್ರಿಗೂ, ನನಗೆ ಯಾರು ಸಪೋರ್ಟ್ ಮಾಡಿದ್ರು ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಆಲ್ ದಿ ಬೆಸ್ಟ್, ನಿಮಗೆ ಒಳ್ಳೆಯದಾಗಲಿ. ಸೊ ನೋಡಿದ್ರಲ್ಲ, ಇದಿಷ್ಟು ಬಿಗ್ ಬಾಸ್ ಸೀಸನ್ 12 ಸ್ಪರ್ಧಿ ಅಭಿಷೇಕ್ ಶ್ರೀಕಾಂತ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಜಗನ್ ಜೊತೆ ಮಂಗಳ ರಾಜಗೋಪಾಲ್, ಚಿವಿನೆನ್ ಬೆಂಗಳೂರು.